ಶ್ರೀ ಗುರುಭ್ಯೋ ನಮಃ. ಅಚಿಂತ್ಯವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರಾಮೂರ್ತಯೇ ಬ್ರಹ್ಮಣೇ ನಮಃ. ಎಲ್ಲರಿಗೂ ನಮಸ್ಕಾರ. ನಾಳೆ ಸೆಪ್ಟೆಂಬರ್ 7ನೇ ತಾರೀಕು ಭಾನುವಾರ ರಾತ್ರಿ ರಾಹುಗ್ರಸ್ತ ಚಂದ್ರಗ್ರಹಣ ಇದೆ. ಗ್ರಹಣ ಕಾಲದಲ್ಲಿ ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ, ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ನಾಳೆ ಚಂದ್ರಗ್ರಹಣ ರಾತ್ರಿ 9:56ಕ್ಕೆ ಪ್ರಾರಂಭ ಆಗುತ್ತೆ. 2ನೇ ಪ್ರಹರದಲ್ಲಿರೋದ್ರಿಂದ ಮಧ್ಯಾಹ್ನ 12:30ರಿಂದ ವೇದಕಾಲ ಪ್ರಾರಂಭ ಆಗುತ್ತೆ. ಸಾಮಾನ್ಯ ಜನರು ನಾಳೆ ಮಧ್ಯಾಹ್ನ 12:30ವರೆಗೆ ಊಟ, ಉಪಹಾರ ಇತ್ಯಾದಿಗಳನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅದರ ಮೇಲೆ ಅವಕಾಶ ಇಲ್ಲ. ಅಶಕ್ತರಿಗೆ, ಬಾಲಕರಿಗೆ, ವೃದ್ಧರಿಗೆ, ರೋಗಿಗಳಿಗೆ ಎಲ್ಲರಿಗೂ ಕೂಡ ಮಧ್ಯಾಹ್ನ 3:30ವರೆಗೂ ಕೂಡ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಇದೆ. ಅದಾದ ಮೇಲೆ ಗ್ರಹಣ ಮುಗಿದ ಮೇಲೆ ಸ್ನಾನ ಮಾಡಿ ಅಡುಗೆ ಮಾಡಿ ಊಟವನ್ನು ಮಾಡಬೇಕು. ಇದು ನಂಬಿಕೆ ಇರುವಂಥವರು ಮಾಡಬಹುದು, ಇಲ್ಲದೇ ಇರುವಂಥವರು ಅವರ ಇಷ್ಟ. ಗ್ರಹಣ ಕಾಲದಲ್ಲಿ ಏನು ಮಾಡಬೇಕು ಅಂತ ಕೇಳಿದರೆ 9:56ಕ್ಕೆ ರಾತ್ರಿ ಚಂದ್ರಗ್ರಹಣ ಪ್ರಾರಂಭ ಆಗುತ್ತೆ. ಗ್ರಹಣ ಪ್ರಾರಂಭ ಆದಾಗ ಸ್ನಾನ ಮಾಡಿ ದೇವರ ಪೂಜೆಯನ್ನು, ದೇವರ ಧ್ಯಾನವನ್ನು ಮಾಡಬೇಕು. ನಮೋ ನಾರಾಯಣಾಯ ಅನ್ನುವಂತಹ ವಿಷ್ಣುವಿನ ಮಂತ್ರವನ್ನು ಜಪ ಮಾಡಬಹುದು. ನಮಃ ಶಿವಾಯ ಅನ್ನುವಂತಹ ಶಿವನ ಮಂತ್ರವನ್ನು ಜಪ ಮಾಡಬಹುದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂತಹ ತ್ರಯೋದಶಾಕ್ಷರಿ ಮಂತ್ರವನ್ನು ಜಪ ಮಾಡಬಹುದು. ವಿಷ್ಣು ಸಹಸ್ರನಾಮವನ್ನು ಓದಬಹುದು. ಲಲಿತಾ ಸಹಸ್ರನಾಮವನ್ನು ಓದಬಹುದು. ದೇವರ ಅಷ್ಟೋತ್ತರವನ್ನು ಓದಬಹುದು. ದೇವರ ಭಜನೆಯನ್ನು ಮಾಡಬಹುದು. ಹೀಗೆ ಅನೇಕ ವಿಧವಾದಂತಹ ದೇವತಾ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಈ ಕಾಲದಲ್ಲಿ ನಾವು ಏನನ್ನು ಮಾಡ್ತೇವೋ ಅದು ಅಕ್ಷಯವಾದಂತಹ ಫಲವನ್ನು ಕೊಡುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ಜಪ, ಧ್ಯಾನ ಇತ್ಯಾದಿಗಳನ್ನು ಮಾಡಿದರೆ ಸಾಮಾನ್ಯ ದಿವಸದಲ್ಲಿ ನಾವು ಮಾಡಿದಾಗ ಏನು ಫಲ ಬರುತ್ತೋ ಅದಕ್ಕಿಂತ ಹೆಚ್ಚಿನ ಫಲ ಬರುತ್ತೆ. ಹಾಗಾಗಿ ಗ್ರಹಣ ಕಾಲದಲ್ಲಿ ನಾವು ಯಾವ ದೇವರ ಉಪಾಸನೆಯನ್ನು ಮಾಡ್ತೇವೋ, ಯಾವ ದೇವರ ಆರಾಧನೆಯನ್ನು ಮಾಡ್ತೇವೋ ಆ ಮಂತ್ರ ಜಪವನ್ನು, ಸ್ತೋತ್ರ ಪಾರಾಯಣವನ್ನು ಮಾಡಿದರೆ ವಿಶೇಷವಾದಂತಹ ಫಲಪ್ರಾಪ್ತವಾಗುತ್ತೆ. ಹಾಗಾಗಿ ಮೇಷರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ, ಧನು ರಾಶಿ, ಈ 4 ರಾಶಿಗಳಿಗೆ ಇದು ಶುಭ ಫಲ ಇದೆ. ಹಾಗಂತ ಶುಭ ಫಲ ಇರುವಂಥವ್ರು ಏನು ಮಾಡೋದು ಬೇಡ, ಮಲ್ಕೊಳ್ಬಹುದು ಅಂತ ಅರ್ಥ ಅಲ್ಲ. ಅವರು ಕೂಡ ಜಪ ಇತ್ಯಾದಿಗಳನ್ನು ಮಾಡಬೇಕು. ಈ 4 ರಾಶಿಗಳನ್ನು ಬಿಟ್ಟು ಉಳಿದ ರಾಶಿಯವರು ವಿಶೇಷವಾಗಿ ಈ ಒಂದು ಕಾಲದಲ್ಲಿ ದೇವರ ಒಂದು ಜಪವನ್ನು ಮಾಡೋದ್ರಿಂದ ಇರುವಂತಹ ಅರಿಷ್ಟವನ್ನು, ಪರಿಹಾರವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅದೇ ತರಹ ನೀವು ಇರುವಂತಹ ಜಾಗದಲ್ಲೇ ಈ ಜಪ, ಪೂಜೆ ಇತ್ಯಾದಿಗಳನ್ನು ಮಾಡಿಕೊಂಡು ಗ್ರಹಣ ಬಿಟ್ಟ ನಂತರ ಸ್ನಾನ ಮಾಡಿದ ಮೇಲೆ ಮರುದಿವಸ ಅಂದರೆ ಸೋಮವಾರ ದಿವಸ ನಿಮ್ಮ ಇಷ್ಟದೇವರ ಸನ್ನಿಧಿಗೋ ಅಥವಾ ನಿಮಗೆ ಹತ್ತಿರದಲ್ಲಿರುವಂತಹ ದೇವಸ್ಥಾನಗಳಿಗೋ ಹೋಗಿ ದೇವರ ದರ್ಶನವನ್ನು ಮಾಡಿ, ಗ್ರಹಣ ಕಾಲದಲ್ಲಿ ದಾನವಾಗಿ ಏನಾದರೂ ಇಟ್ಟಿದ್ದಿದ್ರೆ, ಅಕ್ಕಿ, ಉದ್ದಿನಕಾಳು, ಚಂದ್ರಬಿಂಬ, ಬಿಳಿ ವಸ್ತ್ರ ಇತ್ಯಾದಿಗಳನ್ನು ಇಟ್ಟಿದ್ದಿದ್ರೆ ಅದನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನದಲ್ಲಿ ದಾನವನ್ನು ಮಾಡುವಂತಹದ್ದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ಹಾಗಾಗಿ ಆಸ್ತಿಕರೆಲ್ಲರೂ ಕೂಡ, ಆಸ್ತಿಕರು ಅಂತ ಹೇಳಿದ್ರೆ ಇದನ್ನು ನಂಬುವಂಥವ್ರು ಎಲ್ಲರೂ ಕೂಡ ಇದನ್ನು ಮಾಡಿ ಇರುವಂತಹ ದೋಷವನ್ನು ಪರಿಹಾರ ಮಾಡಿಕೊಳ್ಬಹುದು. ಹಾಗೂ ಈ ತಿಂಗಳಲ್ಲಿ ಬಂದಿರುವಂತಹ ಗ್ರಹಣವನ್ನು ನಾವು ನಮಗೆ ಅನುಕೂಲಕರವಾದಂತಹ ರೀತಿಯಲ್ಲಿ ಆಚರಣೆಯನ್ನು ಮಾಡಿ ಶ್ರೇಯೋಭಾಜನರಾಗಬಹುದು. ಎಲ್ಲರಿಗೂ ಕೂಡ ನಮಸ್ಕಾರ.